ನೋಡಿ, ಸೋಮವಾರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರೆ ಅವರೊಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ಜೊತೆಗೆ ಒಂದಷ್ಟು ಜನ ಹಿರಿಯರು ಮಂತ್ರಿಗಳಾಗಿ ಪ್ರಮಾಣ ವಚನ ತಗೋತಾರಾ? ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನ ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ, ಸಿದ್ಧತೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ಗೇನು ಏಕಾಂಗಿಯಾಗಿ ಪ್ರಮಾಣ ವಚನಕ್ಕೆ ಒಲವಿದೆಯಂತೆ. ಆದರೆ DCM ಮತ್ತು ಸಚಿವರು ಸೇರಿ 8 ಮಂದಿ ಪ್ರಮಾಣ ವಚನಕ್ಕೆ ಕೆಲವರು ಪಟ್ಟು ಹಿಡಿದಿದ್ದಾರೆ. ಇವತ್ತು ಸಂಜೆಯ ಒಳಗೆ ಹೈಕಮಾಂಡ್ ತೀರ್ಮಾನವನ್ನು ತಗೋಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಇವತ್ತು ಸಂಜೆಯ ಒಳಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದನೇ ಪಡ್ಕೊಳ್ಳೋಣ. ಸುಖೇಶ್, ಈಗೇನಾದರೂ ಫೈನಲ್ ಆಯ್ತಾ ಡಿ ಕೆ ಶಿವಕುಮಾರ್ ಒಬ್ಬರೇ ಪ್ರಮಾಣ ವಚನ ತಗೊಳ್ಳೋದು ಅಂತ, ಅಥವಾ ಇನ್ನೊಂದಷ್ಟು ಜನ ಹಿರಿಯರು ಪ್ರಮಾಣ ವಚನ ತಗೊಂಡ್ಬಿಡ್ಲಿ ಅಂತನಾ? ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಅಂತ? ಅರವಿಂದ್, ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಪ್ರಮಾಣವಚನ ಸ್ವೀಕರಿಸುವಂಥದ್ದು ಈಗ ನಿಗದಿ ಆಗಿರುವಂಥದ್ದು. ಅಂತಿಮವಾಗಿ ಹೆಚ್ಚುವರಿಯಾಗಿ ಸಚಿವರುಗಳು ಅದು ಹಿರಿಯರು ಒಂದು 8 ಜನ ಒಟ್ಟಿಗೆ ತಗೋಬೇಕು ಅನ್ನುವಂಥ ಒತ್ತಡ ಮತ್ತು ಒತ್ತಾಯಗಳೇನಿದ್ದಾವೆ, ಅದಕ್ಕೆ ಅಧಿಕೃತ ಮುದ್ರೆ ಇನ್ನೂ ಹೈಕಮಾಂಡ್ನಿಂದ ಬಿದ್ದಿಲ್ಲ ಅನ್ನುವಂಥದ್ದು. ಯಾಕಂದರೆ ಅದಕ್ಕೆ ಮುದ್ರೆ ಒತ್ತಬೇಕಾದ್ರೆ ಮುಂಚಿತವಾಗಿ ಅವರು ಯಾರ್ಯಾರು, ಯಾವ್ಯಾವ ಮಾನದಂಡ, ಅಥವಾ ಹಿರಿತನದಲ್ಲಿ ಕೈ ಬಿಡಬೇಕಾದವ್ರು ಯಾರು, ಅಥವಾ ಹಿರಿತನದಲ್ಲಿ ಪರ್ಫಾರ್ಮೆನ್ಸ್ ತೋರಿಸಂಥವ್ರು ಯಾರು, ಹಿರಿತನದಲ್ಲಿ ಜಾತಿವಾರು ಪ್ರದೇಶವಾರು ಆದ್ಯತೆ ಮೇಲೆಗೆ ತೆಗೆದುಕೊಳ್ಳಬಹುದಾದರು ಮತ್ತು ಇದರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಲಾಭವಾಗುವಂಥವ್ರು ಯಾರು, ಹೀಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಹೈಕಮಾಂಡ್ಗೂ ಒಂದು ಸಮಯಾವಕಾಶ ಅನ್ನೋದು ಬೇಕಾಗುತ್ತೆ. ಇವತ್ತಿನಿಂದ ಈ ಹೊಸ ಒತ್ತಡ ಶುರು ಆಗಿರೋದ್ರಿಂದ ನಾಳೆ CLP ಸಭೆಯವರೆಗೂ ಸಮಯಾವಕಾಶ ಇದೆ, ಅಥವಾ CLP ಸಭೆಯಿಂದ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿ ಕೊಡುವವರೆಗೂ ಕೂಡ ಮತ್ತೆ ಸಮಯಾವಕಾಶ ಇರುತ್ತೆ. ಹಾಗಾಗಿ ಅಷ್ಟರಲ್ಲಿ ಹೈಕಮಾಂಡ್ ಏನನ್ನಾದರೂ ನಿರ್ಧಾರ ಮಾಡಿ ಹೇಳಿ ಕಳಿಸಿದ್ರೆ ಸಹಜವಾಗಿ ಒಂದಷ್ಟು ಡೆವಲಪ್ಮೆಂಟ್ಗಳು ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಡೆವಲಪ್ಮೆಂಟ್ವರೆಗೂ ಕೂಡ ಸಮಯಾವಕಾಶ ಇದೆ. ಇದುವರೆಗೂ ಅಧಿಕೃತವಾಗಿ ಅದು ಅಂತಿಮವಾಗದೇ ಇದ್ರೂ ಕೂಡ ಸಮಯಾವಕಾಶ ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿರೋದ್ರಿಂದ ಅಷ್ಟರೊಳಗಡೆ ಏನಾದ್ರು ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತಾ ಹೆಚ್ಚುವರಿಯಾಗಿ ಕೂಡ ಮುಖ್ಯಮಂತ್ರಿಗಳ ಜೊತೆ ಪದಗ್ರಹಣಕ್ಕೆ ಸಚಿವರುಗಳು ಸೇರ್ಪಡೆ ಆಗ್ತಾರ ಪಟ್ಟಿ ಅನ್ನುವಂಥ ಕುತೂಹಲ ಈಗಲೂ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಹಿರಿಯರು ಕಿರಿಯರು ಎಲ್ಲರ ಕಾಂಬಿನೇಷನ್ನ ಸಂಪುಟ ರಚನೆ ಆಗಬೇಕು. ಹಾಗಂತ ಕಂಪ್ಲೀಟಾಗಿ ಹಿರಿಯರನ್ನ ನಿರ್ಲಕ್ಷ್ಯ ಮಾಡೋಕ್ಕೂ ಆಗಲ್ಲ. ಅವರೂ ಇರಬೇಕು, ಅನುಭವನೂ ಇರಬೇಕಲ್ಲ. ಹಾಗಾಗಿ ಅಳದು ತೂಗಿ ಲೆಕ್ಕಾಚಾರ ಹಾಕೋಕ್ಕೆ ಟೈಮ್ ಇದೆ. ಏನು ಮಾಡ್ತಾರೆ ನೋಡೋಣ.